ಆರಾಧನಾ ಕಾಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ದೇವಿಯ ಒಂದು ಆರಾಧಕರಾಗಿಯೇ ಆಗಿರ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಣು ದೇವರನ್ನ ಪೂಜೆ ಮಾಡೇ ಮಾಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಆಷಾಢ ಮಾಸದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಒಂದು ಭಯ ಇರುತ್ತೆ. ಒಂದು ದೃಷ್ಟಿ ದೋಷಗಳಾಗಿರ್ಬೋದು, ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆಗಿರ್ಬೋದು, ಅಥವಾ ಯಾರೋ ಮೈ ಹಿಡಿಸಿ ನಮ್ಮ ದೇಹಕ್ಕೆ ಕಳಿಸುವಂತಹ ಒಂದು ಭೂತ, ಪ್ರೇತ, ಪಿಶಾಚಿ, ಜಿನ್ನುಗಳಾಗಿರ್ಬೋದು, ಇವೆಲ್ಲದಕ್ಕೂ ನಾವು ಪರಿಹಾರಗಳನ್ನ ಆಷಾಢ ಮಾಸದಲ್ಲಿ ನಮ್ಮ ಕುಲದೇವರ ಮುಖಾಂತರ ಯಾವ ರೀತಿ ನಾವು ಪರಿಹಾರ ಮಾಡ್ಕೊಳ್ಳೋ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ತಾಯಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಹೇಗೆ ಮಕ್ಕಳಿಗೆ ಹೊಡಿತೀವೋ, ಹೇಗೆ ಪ್ರೀತಿ ಮಾಡ್ತೀವೋ, ಅದೇ ತರ ನಮ್ಮ ಕುಲದೇವರು ಸಮೇತ ಹಾಗೇನೇನೆ. ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ, ಕುಲದೇವರು ಗ್ರಾಮದೇವರನ್ನ ಯಾವ ರೀತಿ ಆರಾಧನೆ ಮಾಡಬೇಕು, ಜೊತೆಗೆ ಕುಲದೇವರ ಶಾಪ ಇರುವಂತಹ ನಕ್ಷತ್ರಗಳು ಯಾವುದು ಅಂತಾನು ಹೇಳಿದ್ದೀನಿ. ಹಾಗೇನೇನೆ ಇಲ್ಲಿ ನಮಗೆ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇನೇನೆ. ನೋಡಿ, ನಾಳೆ ಬಂದು ಶುಕ್ರವಾರ. ನಿಮಗೆ ಎಷ್ಟೋ ಜನಕ್ಕೆ ಕುಲದೇವರೇ ಗೊತ್ತಿಲ್ಲ, ಮನೆ ದೇವರೇ ಗೊತ್ತಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಒಂದು ಸಣ್ಣದಾಗಿರುವಂತ ಕೆಂಪಾಗಿರುವಂತ ಮಡಿಕೆಯನ್ನ ತಗೊಳ್ಳಿ. ಆ ಮಡಿಕೆಯನ್ನ ತಗೊಂಡು ಅದಕ್ಕೆ ಶುದ್ಧವಾದ ನೀರನ್ನ ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನ ಮುಚ್ಚಿ, ತಟ್ಟೆ ಅಂದ್ರೆ ಚಿಕ್ಕ ಮಣ್ಣಿನ ತಟ್ಟೆಯನ್ನೇ ಮುಚ್ಚಿ, ಆ ನಂತರದಲ್ಲಿ ನೀವು ಅದರ ಮೇಲೆ ಒಂದು ದೀಪವನ್ನ ಬೆಳಗಿ, ಅಂದ್ರೆ ಮಣ್ಣಿನ ದೀಪದಲ್ಲಿ ಕೊಬ್ಬರಿ ಎಣ್ಣೆ ತಪ್ಪಿದ್ರೆ ತುಪ್ಪದ ದೀಪವನ್ನ ಹಚ್ಚಿ, ಆ ನಂತರದಲ್ಲಿ ಅದಕ್ಕೆ ಬಂದ್ಬಿಟ್ಟು ಒಂದು ಅರಿಶಿಣದ ಕೊಂಬು ಮತ್ತು 3 ರೂಪಾಯಿ ನಾಣ್ಯವನ್ನ ನೀವು ಅದರ ಮುಂದೆ ಕಟ್ಟಿಬಿಟ್ಟಿಡಿ, ಅಂದ್ರೆ ಆ ಕುಂಭದ ಮುಂದೆ ಕಟ್ಟಿಡಿ. ಆ ನಂತರದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಕಟ್ಟಿದ ನಂತರ ನಿಮ್ಮ ಕುಲದೇವರು ನಿಮಗೆ ಗೊತ್ತೇ ಇಲ್ಲ, ಮನೆ ದೇವರು ಗೊತ್ತೇ ಇಲ್ಲ. ಸತತವಾಗಿ 48 ದಿನಗಳ ಕಾಲ ನಾಳೆಯಿಂದನೇ ಆರಂಭ ಮಾಡ್ಬೋದು. ಮೇಡಮ್, ನನಗೆ ಮೈಲಿಗೆ ಆಗ್ಬಿಟ್ಟಿದೆ, ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಪರವಾಗಿಲ್ಲ, ಮುಂದಿನ ಶುಕ್ರವಾರ ಅಥವಾ ಮುಂದಿನ ಮೈಲಿಗೆ ಮುಗಿದ ನಂತರವೂ ಸಮೇತ ನೀವು ಇದನ್ನ ಆರಂಭ ಮಾಡ್ಬೋದು. ಇದನ್ನ ಕುಲದೇವರು ಗೊತ್ತಿಲ್ಲದೆ ಇದ್ರೆ ಮಾತ್ರ ಅಂತ ತಿಳ್ಕೊಬೇಡಿ, ನಿಮ್ಮ ಸಕಲ ಕಷ್ಟಗಳಿಗೂ ಇದು ಪರಿಹಾರ ಆಗುತ್ತೆ. ಮೇಡಮ್, ನಾವು ಕುಂಭನ ಇಡಲ್ಲ ಅಂತ ಹೇಳ್ತಾರೆ, ಮಡಿಕೆನ ಇಡಲ್ಲ. ಇಲ್ಲ, ತಪ್ಪು. ನೋಡಿ, ಇಂಡೇಲಿಯಮು ಅಥವಾ ಏನು ಸ್ಟೀಲು ಅಥವಾ ಕಂಚು ಇವೆಲ್ಲ ಬರೋಕ್ಕಿಂತ ಮುಂಚೆ ನಮ್ಮ ಪೂರ್ವಿಕರು ಉಪಯೋಗಿಸ್ತಾ ಇದ್ದು ಮಣ್ಣಿನ ಪಾತ್ರೆಗಳನ್ನೇ. ಕಪ್ಪು ಬಂದು ನಾವು ಅಶುಭ ಕಾರ್ಯಗಳಿಗೆ ಉಪಯೋಗಿಸುವಂಥದ್ದು, ಕೆಂಪು ಬಂದು ಶುಭ ಕಾರ್ಯಗಳಿಗೆ ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ಕೆಂಪು ಮಡಿಕೆಯನ್ನ ಇಟ್ಟು ಅದರ ಮೇಲೆ ಸಣ್ಣದಾಗಿರುವಂತಹ ತಟ್ಟೆಯನ್ನ ಇಟ್ಟು ಆ ನಂತರದಲ್ಲಿ ದೀಪ ಇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಇದನ್ನ ಎಷ್ಟು ದಿನ ಮಾಡ್ಬೇಕು? ಸತತವಾಗಿ 48 ದಿನ ಮಾಡಿ. ಕನಸಿನಲ್ಲಿ ನಿಮಗೆ ತಾಯಿ ಖಂಡಿತವಾಗ್ಲೂ ಕಾಣಿಸ್ಕೋತಾಳೆ, ಅಥವಾ ಅದು ಯಾವುದೋ ರೂಪದಲ್ಲಿ, ಒಂದು ಸಣ್ಣ ಮಗುವಿನ ರೂಪದಲ್ಲಿ, ವಯಸ್ಸಾಗಿರೋ ರೂಪದಲ್ಲಿ, ಅಥವಾ ನಿಮ್ಮ ಹಿರಿಯರ ರೂಪದಲ್ಲೂ ಕಾಣಿಸ್ಕೋಬಹುದು. ಇದನ್ನ ನೋಡ್ಬೇಕಾಗುತ್ತೆ. ಹಾಗೇನೇನೆ ಎರಡನೇದು ಬಂದು, ಇಲ್ಲ ಮೇಡಮ್, ನಮ್ಗೆ ಕುಲದೇವ್ರನ್ನ ಆರಾಧನೆ ಮಾಡಕ್ಕೆ ಈ ತರ ಮಾಡಕ್ಕೆ ಕಷ್ಟ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಮಾಡ್ಬೇಕಾಗಿರೋದಿಷ್ಟೇ, ಸಣ್ಣದಾಗಿರುವಂತಹ ಕನ್ನಡಿಯನ್ನ ತಗೊಳ್ಳಿ. ನಿಮಗೆ ಗೊತ್ತಿದೆ, ನಾವು ಗೌರಿ ಹಬ್ಬದ ಸಮಯದಲ್ಲಿ ನಾವು ಬಾಗಿನವನ್ನ ಕೊಡ್ತೀವಲ್ಲ, ಅಂತಹ ಒಂದು ಸಣ್ಣ ಕನ್ನಡಿಯನ್ನ ತಂದು ನಿಮ್ಮ ಮನೆಯಲ್ಲಿ ಇಟ್ಟು 48 ದಿನಗಳ ಕಾಲ 2 ದೀಪವನ್ನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಕುಲದೇವರ ಅನುಗ್ರಹ ಖಂಡಿತ ಆಗುತ್ತೆ ಅಂತ ಹೇಳ್ತೀನಿ.